ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನಮ್ಮ ಜೊತೆ ಇದೆ ಹೊಸ SD ಅಡ್ವೆಂಚರ್. ಸೊ SD ಬೈಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಾಯಿದೆ, ತುಂಬಾ ಹಳೆ ಕಾಲದಿಂದನೂ ಇತ್ತು. ಆ್ಯಂಡ್ ಅದಾದ್ಮೇಲೆ ಮಧ್ಯೆ ಅವ್ರು ಸ್ವಲ್ಪ ನಿಲ್ಸಿದ್ರು, ಆ್ಯಂಡ್ ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ರು. ಆ್ಯಂಡ್ ಈ ಒಂದು ಟೈಮಲ್ಲಿ ತುಂಬಾನೇ ಮಾಡೆಲ್ ಎಲ್ಲ ತಂದ್ರು ಕೂಡ ಅದರಲ್ಲಿ ತುಂಬಾ ಜಾಸ್ತಿ ಇಷ್ಟ ಆಗಿರುವಂಥ ಮಾಡೆಲ್ ಯಾವುದು ಅಂದ್ರೆ ಈ ಒಂದು ಅಡ್ವೆಂಚರ್ ಅಂತ ಹೇಳ್ಬೋದು. ಇವತ್ತು ನಮ್ಮ ಮುಂದೆ ಈ ಒಂದು ಬೈಕಲ್ಲಿ ತುಂಬಾ ಚೇಂಜಸ್ನ ಮಾಡಿದ್ದಾರೆ. ಅದರಲ್ಲಿ ಇಂಜಿನ್ ಅಲ್ಲಿ ಆಗಿರ್ಬೋದು ಅಥವಾ ನಮಗೆ ಡಿಸೈನ್ ಅಲ್ಲಿ ಆಗಿರ್ಬೋದು, ಅದೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಈ ಒಂದು ಬೈಕಲ್ಲಿ ತಂದಿರುವಂತಹ ಒಂದು ಚೇಂಜಸ್ ಯಾವುದು ಅಂದ್ರೆ ಇದರ ಒಂದು ಹೆಡ್ ಲ್ಯಾಂಪ್ ಅಂತ ಹೇಳ್ಬೋದು. ಸೊ ನಮಗೆ ಇಲ್ಲಿ ಟ್ವಿನ್ ಸೆಟಪ್ ನ ಒಂದು LED ಹೆಡ್ ಲ್ಯಾಂಪ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ಇದು ಆಕ್ಚುಲಿ ಬ್ಲಾಕ್ ಕಲರ್ ಇದೆ ಅಂಡ್ ವೈಟ್ ಕಲರ್ ನಮಗೆ ಇದನ್ನು ಕೂಡ ವೈಟ್ ಅಲ್ಲಿ ಕೊಟ್ಟಿರೋದ್ರಿಂದ ಅದೊಂದು ರೀತಿಯ DRL ಅಂತ ನಮ್ಗೆ ಅನ್ಸುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಲುಕ್ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಇದು ನಮಗೆ ಹೈ ಬೀಮ್ ಇದೆ. ಅದು ಬಿಟ್ಟು ನಮಗೆ LED ಹೆಡ್ ಲ್ಯಾಂಪ್ಸ್ ನಮಗೆ ಇಲ್ಲಿದೆ. ಸೊ ನೋಡಕ್ಕೆ ಒಂದು ರೀತಿಯಾದಂತಹ ಒಂದು ಪಾಸ್ಟ್ ಲುಕ್ ಕೊಡುವಂತಹ ಒಂದು ಡಿಸೈನ್ ಎಲಿಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಫೆಂಡರ್ ಅದೇ ರೀತಿ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಒಂದು ಒಳ್ಳೆಯ ಒಂದು 21 ಇಂಚಿನ ಒಂದು ಟೈರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಟೋಟಲಿ ಹೇಳಬೇಕು ಅಂದ್ರೆ ಇದೆಲ್ಲ ಕೂಡ ಅದೇ ರೀತಿ ಉಳಿಸ್ಕೊಂಡಿದ್ದನ್ನು ಕೂಡ ಈ ಫ್ರಂಟ್ ಫಾಶೆ ತುಂಬಾನೇ ಚೇಂಜ್ ಮಾಡಿದ್ದಾರೆ. ಅಂಡ್ ನಿಮಗೆ ಇಲ್ಲಿ ವಿಂಡ್ಶೀಲ್ಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದೊಂದು ಆಕ್ಸೆಸರಿ ಕಿಟ್ ಎಲ್ಲ ಲೋಡ್ ಮಾಡಿ ಬಂದಿರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಇಲ್ಲಿ ನೋಡ್ಬೋದು ಜೆರಿಕ್ಯಾನ್ಸ್ ಆಗಿರ್ಬೋದು ಅಂಡ್ ನಮಗೆ ಪ್ಯಾನಿಯರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ಇಟ್ಟಿದ್ದಾರೆ. ಒಂದೊಂದಾಗೆ ನೋಡೋಣ. ಸೊ ಇನ್ನು ಸೈಡಿಗೆ ಬರೋದಾದ್ರೆ, ಸೊ ನಮಗೆ ಇಲ್ಲಿ ಎದ್ದು ಕಾಣುವಂತ ಮತ್ತೊಂದು ವಿಷಯ ಏನು ಅಂದ್ರೆ ಈ ಸೈಡ್ ಅಲ್ಲಿರುವಂತಹ ಜೆರಿಕ್ಯಾನ್ ಇದಿಲ್ಲ ಅಂದ್ರೆ ಈ ಒಂದು ಡೀಕಲ್ ನ ಇಟ್ಟಿದ್ದಾರೆ. ಸೊ ಇದೇ ನಾನು ಅವಾಗ ಹೇಳ್ತಾ ಇದ್ದಿದ್ದು, ಅಲ್ಲಿ ಅದನ್ನ ಜೆರಿಕ್ಯಾನ್ ಇಟ್ಟಿದ್ರು. ಅಂಡ್ ಈ ಒಂದು ಬೈಕ್ ನ ಡಿಸೈನ್ ಅಲ್ಲಿ ಆಗಿರುವಂತಹ ಮೊದಲನೇ ಮತ್ತೊಂದು ಚೇಂಜಸ್ ಯಾವುದು ಅಂದ್ರೆ ಇದ್ರ ಒಂದು ಟೇಲ್ ಲ್ಯಾಂಪ್ ಅಂತ ಹೇಳ್ಬೋದು. ಸೊ ನಮಗೆ ಹಿಂದ್ಗಡೆ ಟ್ವಿನ್ ಸೆಟಪ್ ನ ಒಂದು ಟೇಲ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಸೆಗ್ಮೆಂಟ್ ಅಲ್ಲೇ ಫಸ್ಟ್ ಬರುವಂತದ್ದು. ಸೊ ಟ್ವಿನ್ LED ಹೆಡ್ ಲ್ಯಾಂಪ್ಸ್, ಅದೇ ರೀತಿ ಟ್ವಿನ್ LED ಟೇಲ್ ಲ್ಯಾಂಪ್ಸ್. ಇದು ಆಕ್ಚುಲಿ ಈ ಒಂದು ಸೆಗ್ಮೆಂಟ್ ಅಲ್ಲೇ ಬರುವಂತಹ ಮೊದಲನೇ ಬೈಕ್ ಅಂತ ಹೇಳ್ಬೋದು. ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಇಂಡಿಕೇಟರ್ಸ್ ನ ಒಂದು ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ರೆಟ್ರೋ ಲುಕ್ ನ ಒಂದು ಫೀಲ್ ಬರೋದಕ್ಕೋಸ್ಕರ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಅದು ಬಿಟ್ಟು ನಮಗೆ ಬೇರೆ ಎಲ್ಲಾನು ಕೂಡ ಅದೇ ರೀತಿಯಾದಂತಹ ಒಂದು ಡಿಸೈನ್ ಎಲಿಮೆಂಟ್ ನ ಅವರು ಕಂಟಿನ್ಯೂ ಮಾಡಿದ್ದಾರೆ. ನಮಗೆ ಇನ್ಫ್ಯಾಕ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಅಥವಾ ಟ್ಯಾಂಕ್ ಆಗಿರ್ಬೋದು ಎಲ್ಲಾನು ಕೂಡ ಅದೇ ರೀತಿನೇ ಇದೆ. ಸೊ ಇದರಲ್ಲಿ ಮೇನ್ ಆಗಿ ಚೇಂಜ್ ಮಾಡಿರುವಂತದ್ದು ಈ ಒಂದು ವಿಷಯಗಳು. ಸೊ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಈ ಒಂದು ಬೈಕ್ ನ ಹಿಮಾಲಯನ್ಗೆ ಕಾಂಪಿಟೇಟರ್ ಆಗಿ ತಂದಿರೋ ಅಂತ. ಅಫ್ಕೋರ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಇದೆ ಅಂಡ್ ಟಾರ್ಕ್ ಕೂಡ ಸ್ವಲ್ಪ ಚೆನ್ನಾಗಿದೆ ಅಂಡ್ ಅದೇ ರೀತಿ ಫೀಚರ್ಸ್ ಎಲ್ಲ ಜಾಸ್ತಿ ಇರಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಸೊ ಇದ್ರಲ್ಲಿ ನಮಗೆ 3 ರೈಡಿಂಗ್ ಮೋಡ್ ಸಿಗುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಅದನ್ನ ಸ್ವಿಚ್ ಮಾಡಬಹುದು. ಸೊ ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಹೈಯರ್ ಕ್ಯಾಟಗರಿ ಅಡ್ವೆಂಚರ್ ಬೈಕಲ್ಲಿ ಸಿಗ್ತಿದೆ ಅಂತ ಒಂದು ಫೀಚರ್ ಅದು. ಅಂಡ್ ಅದು ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ಸೊ ಆಫ್ ರೋಡ್ ಎಲ್ಲ ಹೋಗೋದಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಅದನ್ನೆಲ್ಲ ಕೂಡ ಅವರೇನು ಅಂತಹ ಚೇಂಜ್ ಮಾಡಿಲ್ಲ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೀವಿಲ್ಲಿ ನೋಡಬಹುದು. ಸೊ ಆಸ್ ಯೂಶುವಲ್ ನಮಗೆ ಅದರಲ್ಲಿ ಇದ್ದಂತಹ ಅದನ್ನೇ ಕೂಡ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದಿಷ್ಟು ನಮಗೆ ಟೋಟಲ್ ಇದರಲ್ಲಿ ಬರುವಂತದ್ದು. ಅಂಡ್ ಇದರ ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 334cc ಆಲ್ಫಾ ಸಿಂಗಲ್ ಸಿಲಿಂಡರ್ ಎಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಅದ್ರ ನಮಗೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 29.6 Nm ಟಾರ್ಕ್, ಅದೇ ರೀತಿ 29 bhp ಪವರ್ ಕೂಡ ನಮಗೆ ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪವರ್ ಅಂಡ್ ಟಾರ್ಕ್ ಸ್ವಲ್ಪ ಸೇಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬೈಕಲ್ಲಿ ಆಕ್ಚುಲಿ ಇಂಜಿನ್ ಸ್ವಲ್ಪ ಟ್ವೀಕ್ ಮಾಡಿರೋದ್ರಿಂದ 1%, ಸೊ ಇದ್ರಲ್ಲಿ ನಮಗೆ ಎಂಜಿನ್ ಸ್ವಲ್ಪ ಟ್ವೀಕ್ ಮಾಡಿರೋದ್ರಿಂದ 1 Nm ಟಾರ್ಕ್ ಇದ್ರಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ಆಕ್ಚುಲಿ ಅಂತ ಏನು ಫೀಲ್ ಆಗಲ್ಲ ಓಡಿಸಿದ್ರು. ನಿಮಗೆ ಹಳೆಯದನ್ನ ಓಡಿಸಿ ಇದನ್ನ ಓಡಿಸೋಕೆ ನಿಮಗೆ ಅಂತ ಏನು ಫೀಲ್ ಆಗಲ್ಲ. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ನಮಗೆ ಇದೊಂದು ರೀತಿಯ ನಮಗೆ ಗಿಮಿಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ದೊಡ್ಡದಾಗಿರುವಂತಹ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಕ್ಕಿದ್ರು ಕೂಡ ಅದ್ರ ಮಧ್ಯೆ ಗ್ಯಾಪ್ಗಳಿದಾವೆ. ಸೊ ಇಲ್ಲಿ ಸ್ಪೀಡೋಮೀಟರ್ ಆಗಿರ್ಬೋದು, ಅದ್ರ ಒಂದು ಗಿಯರ್ ಇಂಡಿಕೇಟರ್ಸ್ ಆಗಿರ್ಬೋದು, ಫ್ಯೂಯಲ್ ಎಷ್ಟಿದೆ ಅಂತ ಆಗಿರ್ಬೋದು, ಅದೆಲ್ಲ ಇಲ್ಲಿ ಸಿಗುತ್ತೆ. SD ಒಂದು ಏನು ಇಲ್ಯುಮಿನೇಟ್ ಆಗುವಂತ ವಿಷಯ ಸಿಗುತ್ತೆ. ಅಂಡ್ ಇದರಲ್ಲಿ ಬ್ಲೂಟೂತ್ ಎಲ್ಲ ಇದೆ. ಸೊ ಬ್ಲೂಟೂತ್ ನ ಬೇರೆ ಫಂಕ್ಷನ್ಸ್ ಎಲ್ಲ ನಮಗೆ ತೋರಿಸುವಂತದ್ದು ಇಲ್ಲಿ ಸಿಗುತ್ತೆ. ಅಂಡ್ ಈ ಒಂದು ಬೈಕ್ ನ ಕೀ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಸೊ ಇದು ಆಕ್ಚುಲಿ ಈ ಒಂದು ಬೈಕ್ ನ ಬಗ್ಗೆ. ಅಂಡ್ ಆಕ್ಚುಲಿ ನಾನು ನಿಮ್ಗೆ ಇದರಲ್ಲಿ ಕೂತೆಲ್ಲ ಹೇಳ್ಬೇಕಿತ್ತು ಹೇಗಿದೆ ಅಂತ. ಆಫ್ಕೋರ್ಸ್ ಆದಷ್ಟು ಬೇಗ ಈ ಒಂದು ಬೈಕ್ ನಮ್ಮ ಒಂದು ಕೈಗೆ ಸಿಗುತ್ತೆ. ಆ ಒಂದು ಟೈಮಲ್ಲಿ ನಾವು ಇದರಲ್ಲಿ ಕೂತು ರೈಡ್ ಮಾಡಿ ಇದು ಹೇಗಿದೆ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನದ್ ಬಿಟ್ಟು ಇದ್ರ ಒಂದು ಎಕ್ಸಾಸ್ಟ್ ನೋಟ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್. ಸೊ ಲಾಸ್ಟ್ ಇದಕ್ಕೆಲ್ಲ ಕಂಪೇರ್ ಮಾಡಿದೆ ಅಂತ ಒಂದು ಚೇಂಜಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಟೋಟಲಿ ಹೇಳ್ಬೇಕಂದ್ರೆ ಒಂದು ಕ್ಲೀನ್ ಆಗಿ ಡಿಸೈನ್ ಇರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು. ಮಿನಿಮಲ್ ಡಿಸೈನ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಇದರಲ್ಲಿ ಇರುವಂತಹ ಏನ್ ಹೇಳಿ ಹೆಡ್ ಲ್ಯಾಂಪ್ ಆಗಿರ್ಬೋದು, ಟೇಲ್ ಲ್ಯಾಂಪ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿ ಇಟ್ಟಿರುವಂತ ವಿಷಯ ಅದರಲ್ಲಿ. ಅಂಡ್ ನಾನು ಅವಾಗ ಆ ಬೈಕಲ್ಲಿ ತೋರಿಸಿದ್ರೆ ಅದೊಂದು DRL ತರ ಇದೆ ಅಂತ. ಸೊ ಆಕ್ಚುಲಿ ಇಲ್ಲಿ ನೋಡ್ಬೋದು, ಇದು ಈ ಒಂದು ಫ್ರೇಮ್ ಏನಿದೆ ಇದನ್ನ ಆಕ್ಚುಲಿ DRL ನೋಡ್ದಂಗೆ ಆಗುತ್ತೆ. ಈ ಒಂದು ಬೈಕಿಗೆ ಒಂದು ಜಾಸ್ತಿ ಲುಕ್ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು SD ಬಗ್ಗೆ ತುಂಬಾನೇ ನೀಟ್ ಆಗಿರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು. 6 ಕಲರ್ ಅಲ್ಲಿ ನಮಗೆ ಇದು ಅವೈಲೇಬಲ್ ಇದೆ. ನಮಗೆ ಬ್ಲಾಕ್ ಆಗಿರ್ಬೋದು ಅಂಡ್ ಮೋನೋ ಕಲರ್ಸ್ ಆಗಿರ್ಬೋದು, ವೈಟ್ ಆಗಿರ್ಬೋದು ಎಲ್ಲಾನು ಕೂಡ ಇದೆ. ಅಂಡ್ ತುಂಬಾ ಕಿಟ್ಸ್ ಕೂಡ ನಿಮಗೆ ಇದ್ರಲ್ಲಿ ಸಿಗುತ್ತೆ. ಅಲ್ಲಿ ನೋಡ್ಬೋದು ತುಂಬಾ ಕಿಟ್ಸ್ ನೆಲ್ಲ ಇಟ್ಟಿದ್ದಾರೆ. ಸೊ ಅದೆಲ್ಲಾನು ಕೂಡ ನೀವು ಇಟ್ಟು ನಿಮ್ಮ ಅಡ್ವೆಂಚರ್ ನ ನೀವು ಕಂಟಿನ್ಯೂ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ.
ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನು ಕಮೆಂಟ್ ಮಾಡಿ. ನಾನು ಅವಾಗಲೇ ಹೇಳಿದ್ದೀನಿ, ಈ ಒಂದು ಬೈಕ್ ನಮಗೆ ಕೈಗೆ ಸಿಕ್ಕಿದ ಕೂಡಲೇ ಆದಷ್ಟು ಬೇಗ ಇದನ್ನ ಓಡಿಸಿ ಲಾಂಗ್ ಟರ್ಮ್ ರಿವ್ಯೂ ನಲ್ಲಿ ನಿಮ್ಗೆ ತೋರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಒಂದು ಬೈಕ್ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ 2.14 lakhsಗೆ ಎಕ್ಸ್ ಶೋರೂಮ್ ಅಲ್ಲಿ ನಮಗೆ ಇದು ಸಿಗುತ್ತೆ. ಅಂದ್ರೆ 2,14,900 ರೂಪಾಯಿಗೆ ನಮಗೆ ಈ ಒಂದು ಬೈಕ್ ಸಿಗುತ್ತೆ. ಸೊ ಈ ಒಂದು ಬೈಕ್ ನ ಪ್ರೈಸ್ ಕಂಪೇರ್ ಮಾಡಿದ್ರೆ ನಾವೇನ್ ಅಡ್ವೆಂಚರ್ ಬೈಕ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಆ ಒಂದು ಸೆಗ್ಮೆಂಟ್ ಅಲ್ಲಿರುವಂತಹ ಅಡ್ವೆಂಚರ್ ಬೈಕ್ ಗಳಲ್ಲಿ ಅತಿ ಕಡಿಮೆ ಸಿಗುವಂತಹ ಒಂದು ಬೈಕ್ ಇದೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ಒಂದಷ್ಟು ಜಾಸ್ತಿ ಫೀಚರ್ಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಹೊಸ SD ಅಡ್ವೆಂಚರ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಇಟ್ಸ್ ಮೈ ಅಭಿಷೇಕ್ ಮಂದಾಸ್ ಸೈನಿಂಗ್ ಆಫ್.